ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಜುಲೈ ತಿಂಗಳಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಆಲ್ರೆಡಿ ಕುಂಭ ರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಅಂತ ಬಂದಾಗಿದೆ. ಕೆಲವ್ರು ಏನು ಹೇಳ್ತಾರೆ, ಇಲ್ಲ ನಮ್ಗೆ ತುಂಬಾ ಟೈಮ್ ಕೆಟ್ಟಿದೆ, ನಮಗೆ ಏನೋ 7.5 ನಡೀತಿದೆ, ನಮಗೆ ಪ್ರಾಬ್ಲಮ್ ಇದೆ ಅಂತ ಕೆಲವ್ರು ಹೇಳಿದ್ರೆ, ಇನ್ನು ಕೆಲವರು ನಮಗೆ 7.5 ತುಂಬ ಒಳ್ಳೆ ಸಾಥ್ ಕೊಡ್ತಾ ಇದೆ ಅಂತ ಮುಂದಕ್ಕೆ ಓಡ್ತಾ ಇರೋರು ಕೂಡ ಇದ್ದಾರೆ. ಅದೆಲ್ಲನೂ ಏನಾಗುತ್ತೆ, ನಿಮ್ಮ ದಶಾಭುಕ್ತಿ ಮತ್ತು ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲಿ ಕೂತಿದ್ದಾವೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆದರೆ ಟ್ರಾನ್ಸಿಟ್ ಅಂತ ನೋಡೋಕ್ಕೆ ಬಂದಾಗ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಸಮಯ ಚೆನ್ನಾಗಿದೆ. ಆದರೆ ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳು, ಏನಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅಥವಾ ಹೆಡ್ಡೇಕು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನಿರೀಕ್ಷೆ ಅಂದರೆ ಆಗುತ್ತೆ. ಅದ್ರ ಜೊತೆಗೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯಗಳು ಬರುವಂಥದ್ದು, ಪ್ರೀತಿ ವಿಶ್ವಾಸ ಅಷ್ಟೊಂದು ಇರೋದಿಲ್ಲ, ಅಥವಾ ಯಾವಾಗಲೂ ಏನಾದರೂ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಜಗಳಗಳು ನಡೀತಾನೆ ಇರುತ್ತೆ. ಇನ್ನು 2ನೇ ಮನೆಯಲ್ಲಿ ಲಗ್ನಾಧಿಪತಿ ಕೂತ್ಕೊಂಡಿದ್ದಾನೆ. ಶನಿ ಆಗಿರೋದ್ರಿಂದ ಏನಾಗುತ್ತೆ, ನಿಮ್ಮ ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇರೋದಿಲ್ಲ, ಏನೇನೋ ಮಾತಾಡ್ಬಿಡೋದು, ಅದರಿಂದ ಕೆಲವೊಂದು ಲಿಟಿಗೇಷನ್ಸ್ನ ನಿಮ್ಮ ಮೈ ಮೇಲೆ ಹಾಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಕುಟುಂಬದಲ್ಲಿ ನಿಷ್ಠೂರನ ಕಟ್ಕೋಬೇಕಾಗಿ ಕೂಡ ಬರುತ್ತೆ. ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಕೂಡ ಆಗುತ್ತೆ. ಆದರೆ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಇನ್ನು ಮುಂದಕ್ಕೆ ಅದಕ್ಕೂ ಕೂಡ ಒಂದು ಕಡಿವಾಣ, ಅಂದರೆ ಏನಾದರೂ ಒಂದು ಸೊಲ್ಯೂಷನ್ ಕೂಡ ಸಿಕ್ಕತ್ತೆ. ನಿಮ್ಮ ಮೇಲಿದ್ದಂಥ ಕೆಟ್ಟ ಅಭಿಪ್ರಾಯಗಳು ಕ್ರಮೇಣ ಕಮ್ಮಿ ಆಗುವಂಥದ್ದು, ಅಥವಾ ನೀವು ಆಡ್ತಿರೋಂಥ ಮಾತುಗಳಲ್ಲಿ ಒಂದು ಸ್ವಲ್ಪ ಬೆಲೆ ಬರುವಂಥದ್ದು, ಮಾತಿಗೆ ಏನಾದರೂ ಒಂದು ಗೌರವ ಸಿಗುವಂಥದ್ದು ಕೂಡ ನೋಡ್ಬೋದು ನೀವು. ಇನ್ನು 4ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿರೋದ್ರಿಂದ ಏನಂದರೆ ನಿಮಗೆ ಭೂಮಿಯಿಂದ ಲಾಭಗಳು ಬರುವಂಥದ್ದು, ಅಥವಾ ನೀವೇನಾದರೂ ಭೂಮಿ ತಗೊಳ್ಳೋದು ಮಾರೋದು ವ್ಯವಹಾರಗಳು ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನೀವು ಯಶಸ್ಸನ್ನು ನೋಡಬಹುದು. ಇನ್ನು 5ನೇ ಮನೆ ಅಂತ ಬಂದಾಗ ಸೂರ್ಯ ಬುಧ ಕೂತ್ಕೊಂಡಿರೋದ್ರಿಂದ ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಆದರೆ ಏನು ನಿಮ್ಮ ಮಕ್ಕಳಿಗೆ ಏನಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು. ಆದರೆ ನಿಮ್ಮ ಮಕ್ಕಳೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅದಕ್ಕೂ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ. ಇನ್ನು ನಿಮಗೆ 6ನೇ ಮನೆ ಅಂತ ಬಂದಾಗ ಗುರು ಕೂತ್ಕೊಂಡಿದ್ದಾನೆ. 6ನೇ ಮನೆಗೆ ಗುರು ಬಂದಾಗ ಏನಾಗುತ್ತೆ, ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರ ಅವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ಜಾಸ್ತಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಓವರಾಲ್ ಆಗಿ ನೋಡೋಕೋದ್ರೆ ನಿಮಗೆ ಅಂಥ ನೆಗೆಟಿವ್ ಫಲಗಳೇನು 6ನೇ ಮನೆಯಿಂದ ಇಲ್ಲ. ಆರೋಗ್ಯ ಸಮಸ್ಯೆ ಅಂತಂದರೆ ನಿಮ್ಗೇನಾದರೂ ಶುಗರು, BP ಈ ರೀತಿ ಏನಾದರೂ ಬರೋ ಸಾಧ್ಯತೆಗಳಿರುತ್ತೆ. 7ನೇ ಮನೇಲೆ ಕೇತು ಕೂತ್ಕೊಂಡಿರೋದ್ರಿಂದ ನಾನು ಆಗಲೇ ಹೇಳಿದೆ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಏನು ವೈಮನಸ್ಯಗಳು ಬರುತ್ತೆ, ಜೊತೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನೂ ಬರುತ್ತೆ ಅಂತ. ಆದರೆ ಶುಕ್ರನು ಜೊತೆಲಿ ಕೂತ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಈ ಗಂಡ ಹೆಂಡತಿ ಮಧ್ಯೆ ಬರ್ತಿದ್ದಂಥ ವೈಮನಸ್ಯಕ್ಕೆ ಶುಕ್ರನು ಜೊತೆಲಿರೋದ್ರಿಂದ ಸ್ವಲ್ಪ ಪಾಸಿಟಿವ್ನೆಸ್, ಅಂದರೆ ಸ್ವಲ್ಪ ಪ್ರೀತಿ ವಿಶ್ವಾಸ ಬರುವಂಥದ್ದು, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಲೈಫ್ನ ಚೇಂಜ್ ಆಗೋದು ಕೂಡ ಆಗುತ್ತೆ. ಆದರೆ ಶುಕ್ರ ಕೇತು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋದು ಅಥವಾ ಯುಟ್ರಸ್ ಪ್ರಾಬ್ಲಮ್ ಬರೋದು ಕೂಡ ಆಗುತ್ತೆ. ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಇನ್ನು ಗುರುದೃಷ್ಟಿ ಅಂತ ಬಂದಾಗ ಗುರುದೃಷ್ಟಿ 12ನೇ ಮನೆ ಮೇಲೆ ಇರೋದ್ರಿಂದ ಯಾರೆಲ್ಲ ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು, ಅಥವಾ ಕೆಲಸದ ಪರ್ಪಸ್ಗೋ ಅಥವಾ ಎಜುಕೇಷನ್ ಪರ್ಪಸ್ಗೆ ಹೋಗಬೇಕು ಅಂತಂದರೆ ಅದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು 10ನೇ ಮನೆಗೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ, ಹೊಸ ಹೊಸ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದರಿಂದನೂ ಒಳ್ಳೆ ಲಾಭಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಇದೆ ಅಲ್ವಾ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿನ ಬಲ ಮಾಡ್ಕೋಬೇಕಾಗುತ್ತೆ. ಇನ್ನಷ್ಟು ಏನಂತಂದರೆ, ಪ್ರತಿ ದಿನವೂ ಕೂಡ ಕಾಗೆಗಳಿಗೆ ಊಟ ಹಾಕುವಂಥದ್ದು ಅಥವಾ ಕಪ್ಪು ನಾಯಿಗಳಿಗೆ ಆಹಾರ ಹಾಕೋದ್ರಿಂದಲೂ ಕೂಡ ನಿಮಗೆ ಶನಿ ತುಂಬ ಬಲವಾಗ್ತಾನೆ. ಅಥವಾ ಏನಾದರೂ ದಾನ ಧರ್ಮ ಮಾಡುವಂಥದ್ದು, ನಿಮಗೆ ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಏನಾದರೂ ಡೊನೇಟ್ ಮಾಡುವಂಥದ್ದು. ಮತ್ತು ಕೇತುಗಿನ ಪರಿಣಾಮದಿಂದ
ಏನು ಗಣಪತಿ ಧ್ಯಾನ ಮಾಡ್ಕೊಳ್ಳುವಂಥದ್ದು. ಓಂ ಗಂ ಗಣಪತಿಯೇ ನಮಃ ಅಂತ ಪ್ರತಿದಿನ ಗಣಪತಿ ಧ್ಯಾನ ಮಾಡೋದ್ರಿಂದನೂ ಕೂಡ ಖಂಡಿತವಾಗ್ಲೂ ಶುಭ ಸುದ್ದಿಗಳನ್ನ ನೀವು ಕೇಳ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದಿದ್ರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.